ಒಂದು ನಿಮಿಷ, ನೀವೇನಾ ಅವಲ್ ಇವ್ರಿಗೆ ಹೇಳಿದ್ದು? ಹಾಂ ಹಾಂ, ಸ್ಪರ್ಶ ಟೂನಾ? ಯಾವ ಸಿಂಹನ ಎಬ್ಸ್ತಾ ಇದ್ದೀರಾ ಗೊತ್ತಾ ನೀವು? ಅಯ್ಯೋ, ದೇಸಾಯಿ ಸರ್ನ ನನ್ನ ಗುರುಗಳು ಸರ್ ಅವರು ನನಗೆ ಸಿನಿಮಾ ಹೇಳ್ಕೊಟ್ಟವರು. ನನಗೆ ಹೀಗಿರಬೇಕು ಅಂತ ಕಲ್ತಿದ್ದವ್ರ ಹತ್ರ ನಾನು. ಬಟ್ ವಾಪಸ್ ಅವ್ರನ್ನ ಹೋಗಿ ಎಪ್ಸಿ ಗುರುಗಳೇ ಬನ್ನಿ ಎರಡನೇ ಭಾಗಕ್ಕೆ ಅನ್ನೋ ಧೈರ್ಯ ನನಗಿಲ್ಲ, ಗೊತ್ತಿಲ್ಲ. ಅಯ್ಯೋಯ್ಯೋ, ಚೆನ್ನಾಗಿದೆ, ಥಾಟೇ ಚೆನ್ನಾಗಿದೆ. ಬೇರೆ ಎನಿವನ್ ಎಲ್ಸ್ ಮಾಡ್ತಾ ಇದೀವಿ ಸರ್. ವಿಲ್ ಗೋ ಸಿ. ಅದು ಏನಾಗುತ್ತೆ, ಸಮ್ಟೈಮ್ಸ್ ಐ ಆಮ್ ಸಂಬಡಿ ಹೂ ಗೋ ವಿತ್ ದ ಫ್ಲೋ ಸರ್. ಅನೌನ್ಸ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಐ ಡೋಂಟ್ ಗೆಟ್ ಒಬ್ಲೈಜ್ಡ್. ಆಗಬೇಕು, ಆಗೋ ಟೈಮಲ್ಲಿ ಆಗ್ತಾ ಇರ್ಬೇಕು ಅಷ್ಟೇ. ಕೆಲವು ಆಗಲ್ಲ ಅಂದಾಗ ಅದನ್ನು ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಅಥವಾ ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಮುಜುಗುರ ಯಾಕೆ? ಅನೌನ್ಸ್ ಮಾಡಿದ್ದೀವಿ ಅನ್ನೋ ಕಾರಣಕ್ಕೆ ಏನೋ ಮಾಡೋಕ್ಕೆ ಹೋಗಿ ಜೀವನಗಳು ಹಾಳು ಮಾಡ್ಕೊಂಡ್ಬಿಡ್ಬಾರ್ದು ಅಲ್ವಾ? ಸಿನಿಮಾ ಅನ್ನೋದು ಇಟ್ಸ್ ಅ ಸೀರಿಯಸ್ ಥಿಂಗ್, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್, ಇಟ್ ಇಸ್ ಲಾಟ್ ಆಫ್ ಮನಿ, ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್. ನೋಡ್ಕೊಂಡು ಮಾಡೋಣ. ಆ ಇಂಟೆನ್ಷನ್ ಲಾಕ್ ಆಗಿದೆ. ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಇಂಟೆನ್ಷನ್ ಲಾಕ್ ಆಗಿದೆ. ಸ್ಕ್ರಿಪ್ಟ್ ಲಾಕ್ ಆಗಿದ್ದೀನ ಸಿನಿಮಾ ಮಾಡ್ತೀವಿ ಸರ್. ಯಶ್ ಶಾರದಾ ಇವಡ ಆಸಂದೆ. No ma'am, I am planning to get 2. That's the whole effort. As always, you keep asking, as always I keep saying to everybody, my sincere effort is that, and I will try and work faster. Already ಮಾಡ್ತಾ ಇದ್ದೀನಿ, I'll try and work faster. Yes. So who all are going to call from tomorrow? How do you even process? I want to learn that part. How do you dial the right numbers? But unfortunately, next time ಕೇಳಿ ಅವರಿಗೆ am I around ಅಂತ. ಯಾಕಂದ್ರೆ ಅವರೆಲ್ಲ ಕೊಟ್ಟರೆ ಉತ್ತರದಲ್ಲಿ 90% ಅಂದೇ ಉತ್ತರ. ಕರೆಕ್ಟ್ ಆಗಿರೋ ಕೈಗಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾವೆ. ಕರೆಕ್ಟ್ ಆಗಿರೋ ವ್ಯಕ್ತಿಗಳ ಕೆಳಗಡೆ ಅದಿದೆ ಅಂದಾಗ ಕರೆಕ್ಟ್ ಆಗಿರೋ ವಿಚಾರಗಳು ಮಾತ್ರ ನಡೀತವೆ. ಇದನ್ನ ನಂಬಿ. ಅಲ್ಲಿ ಅಭಿಮಾನಿಗಳ ಸಂಘ, ವಿಷ್ಣು ಅವರ ಅಭಿಮಾನಿಗಳ ಸಂಘನೇ ಸರ್ಕಾರ, ಅವ್ರ ಕೆಳಗೆ ಇರುತ್ತದೆ. ಅವ್ರ ಹೆಸರಿದೆ ಅಲ್ಲಿ, ತಪ್ಪು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಕೆಳಗಡೆ ನಾವಿದ್ದೀವಿ, ನೀವೇನು? ಎಲ್ಲರೂ ಒಂದಲ್ಲಮ್ಮ, ಎಲ್ಲರೂ ಒಂದಲ್ಲ. ನೀವು ಹೇಳೋದ್ ಪ್ರಕಾರ ಎಷ್ಟೋ ಸಂಘಗಳು ಅಂತ ನೀವು ಹೇಳಿದ್ರು ಯಾವತ್ತೂ ಎಲ್ಲರೂ ಹಾಗೆ ಅನ್ನೋದನ್ನ ನಿಮಗೆ ನೀವೇ ಅನ್ಕೊಂಬಿಡಿ. ಪ್ರಪಂಚದಲ್ಲಿ ಒಳ್ಳೆತನೂ ಇದೆ, ಒಳ್ಳೆ ಜನನೂ ಇದ್ದಾರೆ. ಆ್ಯಂಡ್ ನಾನು ನೋಡಿರೋ ಹಾಗೆ ವಿಷ್ಣು ಸಮಿತಿ, ವಿಷ್ಣು ಸರ್ ಅವರು ಸಂಪಾದಿಸಿರೋ ಅಭಿಮಾನಿಗಳಿದಾರಲ್ಲ, ಭಾಳ 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 ದೊಡ್ಡ ಮಟ್ಟದಲ್ಲಿದ್ದಾರೆ. ಭಾಳ ಉದ್ದೇಶಗಳು ಚೆನ್ನಾಗಿದ್ದಾವೆ. ಆ್ಯಂಡ್ ಯಾರ್ಯಾರು ಉದ್ದೇಶ ಚೆನ್ನಾಗಿದ್ದಾರೋ ಅವರೆಲ್ಲ ಒಂದಾಗಿದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಅದು ನನ್ನ ಪ್ರಕಾರ ಯಾವತ್ತು ಅದಾಗಕ್ಕೆ ಸಾಧ್ಯನೇ ಇಲ್ಲ, ಅದಾಗಕ್ಕೆ ಬಿಡೋದು ಇಲ್ಲ. ಹಾಗಿದ್ರೆ ಅದೇ ಜಾಗದಲ್ಲಿ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದಲ್ಲ. ವಿಷ್ಣುವರ್ಧನ್ ಹೆಸರಲ್ಲಿ ಒಂದು ಹೋಟ್ಲು, ವಿಷ್ಣುವರ್ಧನ್ ಸರ್ ಅವ್ರ ಹೆಸರಲ್ಲಿ ಇನ್ನೊಂದು, ಅಲ್ಲಿ ಮಾಡ್ತಾ ಇರೋದ್ರಲ್ಲಿ ಕಮರ್ಷಿಯಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಇರೋದ್ರ ಅದರೊಳಗೆ ಕಮರ್ಷಿಯಲ್ ಆಗುವಂಥದ್ದು ಏನೂ ಇಲ್ಲ. ನೀವು ಹೋಗ್ಬೋದು, ಕೂರ್ಬೋದು, ಓದ್ಬೋದು, ಮರ್ಬೋದು. ನೀವು ನೋಡಿ ನಾಳೆ ನಾಡಿದ್ದಲ್ಲಿ ವಿಡಿಯೋ ಬರುತ್ತದು, ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಇವ್ರು ಕೊಡ್ತಾರೆ. ನಿಮಗೆ ತುಂಬ ಖುಷಿ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಐಡಿಯಾ. ತುಂಬ ಖುಷಿ ಆಗುತ್ತೆ ನೋಡಿದ್ರೆ ಮಾತ್ರ, ತುಂಬ ಖುಷಿ ಆಗುತ್ತೆ. ಎಸ್, ದಟ್ಸ್ ಇಟ್.